ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದ ಎಲ್ಲ ಪೌರ ಕಾರ್ಮಿಕರನ್ನ ಖಾಯಂ ಮಾಡ್ತೇವೆ, ಲಾರಿ ಡ್ರೈವರ್ಗಳನ್ನ ಕೂಡ ಖಾಯಂ ಮಾಡ್ತೇವೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಘೋಷಣೆ ಮಾಡಿದ್ದಾರೆ. ಹೆಬ್ಬಾಳ್ಕರ ಕ್ಷೇತ್ರದಲ್ಲಿ ಎಸ್ಟಿಪಿ ಪ್ಲಾಂಟ್ಗೆ ಜಮೀನು ಸ್ವಾಧೀನವಾಗಿದೆ. ಸರ್ಕಾರ ಕೋರ್ಟ್ನಲ್ಲಿ ಹಣವನ್ನ ಡೆಪಾಸಿಟ್ ಮಾಡಿದೆ. ಹೆಚ್ಚು ಪರಿಹಾರ ನೀಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಫೈಲ್ ನೋಡದೆ ಆಶ್ವಾಸನೆ ಕೊಡಬಾರದು, ನಾನು ಏನ್ ಮಾತಾಡ್ತೀನಿ ಅದನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ 241 ಬೂತನ ಯುವ ಕಾರ್ಯಕರ್ತರಿಗೆ ಖಾತೆಗಳನ್ನ ಕೊಡತಕ್ಕಂಥ ಕೆಲಸ ಮಾಡಿದ್ದೀವಿ. ಒಟ್ಟು ಈಗ ಈ ನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ್ಲೇನೆ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತು. ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಎಲ್ಲ ನಗರ ಪಾಲಿಕೆ ಪೌರ ಕಾರ್ಮಿಕರು ಇದ್ದಾರ ಅಲ್ಲ? ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾ ಇದ್ರು. ಅದನ್ನ ನಿಲ್ಲಿಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ 7,000 ರೂಪಾಯಿ ಸಿಗ್ತಿತ್ತು ಇವರಿಗೆ. 17,000 ರೂಪಾಯಿ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು, ಇಲ್ಲೇ ಬೇರೆ ಕಡೆ ಒಂದ್ ಕಡೆ ಈ ತರ ಕೊಟ್ಟಿದ್ದಾರೆ, ಹೆಚ್ಚು ಪರಿಹಾರ ಕೊಟ್ಟಿದ್ದಾರೆ, ಇದಕ್ಕೂ ಕೊಡಿ ಅಂತ ಹೇಳಿದ್ದಾರೆ. ನಾನು ಅದನ್ನ ಫೈಲ್ ತರಿಸಿ ನೋಡ್ಬಿಟ್ಟು ಹೇಳ್ತೀನಮ್ಮ, ಯಾಕಂತಂದ್ರೆ ನೋಡ್ದೇನೆ ಹೇಳಕ್ ಹೋಗ್ಬಾರ್ದು. ನಾನು ಏನ್ ಹೇಳ್ತೀನಿ ಅದರಂತೆ ನಡ್ಕೋಬೇಕು, ಗೊತ್ತಾಯ್ತಾ? ರೈತರಿಗೆ ಅನ್ಯಾಯ ಆಗೋದಾದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನೇ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಈಸ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್, ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರ ಕ್ಷೇತ್ರ ಆದ್ರಿಂದ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ. ಅದೆಲ್ಲ ಇವರೇ ಮಾಡ್ಕೊಡ್ತಾರೆ. ಅವರೆಲ್ಲ ಮಾಡ್ಕೊಡ್ತಾರೆ. ನಾನು ಹೇಳ್ತೀನಿ, ನಗರಾಭಿವೃದ್ಧಿ ಸಚಿವರಿಗೆ ಕೂಡ್ಲೆ ಆಸಿಫ್ ರಾಜು ಸೇಠ್ ಅವ್ರು ಹೇಳೋದ್ರಿಂದ ಮಾಡ್ಕೊಡಪ್ಪ, ಇವರು ನಮ್ಮ ಮನುಷ್ಯ ಮಾಡ್ಕೊಡಿದ್ರು.